ಸಂಸಾರದಾಗ ಸಾಯುತನ ಸಡವಿಲ್ಲ, ಸುಖಾಂಕರ ಮೊದಲೇ ಗೊತ್ತಿಲ್ಲ, ಬೆಳತನ ಮನ್ಕೊಂಡ್ರೆ ಸಾಲಾಗ್ಯದ ನಿದ್ದೆ ಹತ್ತಲ್ಲ. ಮಾಡೋದು ಹೆಂಗದ ಜೀವನ? ಸುಖ ಅದ ಹತ್ಯದ ಯಾವನಿಗೆ ನಿದ್ದೆ? ಅದ್ರಾಗ ಈ ವರ್ಷ ಮಳೆ ಹೆಚ್ಚಿಗೆ ಆಗ್ಯದ, ಯಾರಿಗೆ ನಿದ್ದೆ ಹತ್ತದೇನು? ಇಲ್ಲ. ಸುಖಿಯಾಗಿರ್ಬೇಕಾದ್ರೆ ನೀ ಏನು ಮಾಡಬೇಕು? ಮಹಾತ್ಮರು ತಮಗೆ ಹೇಳಿದರು, ಸುಖಿಯಾಗಿರಬೇಕಾದ್ರೆ ತಾನು ಮೊದಲ ತನ್ನಂಗಾಗಬೇಕು. ಹೆಂಗ? ತನ್ನಂಗಾಗಬೇಕು. ತನ್ನ ತಾನು ಅರಿದೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ. ಕೂಡಲ ಸಂಗಮ. ನಿಮಗಟ್ಟೆ ಅಲ್ಲ, ನಿಮಗೆ ಬರೀ ಒಂದೇ ಚಿಂತೆ ಅದ, ಗಳಿಸ್ಬೇಕನ್ನೋದು. ಇಲ್ಲಿ ಕೂತಾರಲ್ಲ, ಇಲ್ಲಿ ವೇದಿಕೆ ಮೇಲೆ ಪರಮ ಪೂಜ್ಯರು, ಇವರಿಗೆ 1000 ಚಿಂತೆ ಅದ್ಯಾವ. 1000 ಚಿಂತೆ ಅಂದ್ರೆ ಹೆಂಗ? ಏನು ಹೆಂಡ್ರು ಮಕ್ಕಳು ಹೊಲ ವಾಜ್ಯಗ್ಯಾವೇನು ಅವ್ರಿಗೆ? ಅದೇನೂ ಇಲ್ಲ. ಭಕ್ತರನ್ನ ಉದ್ಧಾರ ಮಾಡೋದು, ನಮ್ಮ ಗ್ರಾಮ ಕಲ್ಯಾಣ ಮಾಡೋದು, ಕುಕನೂರ ಗ್ರಾಮ ಇಡೀ ನಮ್ಮ ಭಾರತ ದೇಶದೊಳಗೆ ಹೆಸರು ಬರಬೇಕು ಅನ್ನುವಂಥ ವಿಚಾರವನ್ನು ಇದ್ದಿರತಕ್ಕಂಥವ್ರೆ ನಮ್ಮ ಪ್ರಭುದೇವರು ಮತ್ತು ಭೀಮಾಶಂಕರ ಮಹಾರಾಜರು. ಜೈ ಗುರುದೇವ ಮಹಾಸ್ವಾಮಿಗಳು. ಅವರೆಲ್ಲ ಸಹಿಸ್ಕೋಬೇಕ್ರಿ. ನೀವು ಹೊಡೆದ್ರೆ ಹೊಡೆಸ್ಕೋಬೇಕು, ನೀವು ಬೈದ್ರೆ ಬೈಸ್ಕೋಬೇಕು, ಎಲ್ಲನೂ ಸಹಿಸ್ಕೋಬೇಕು. ನಾವೊಮ್ಮ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸುಮ್ಮನೆ ನಂದೇ ಹೇಳಕತ್ತೀನಿ, ನಾನು ಮಹಾರಾಜನೂ ಅಲ್ಲ ಸಾಧುನೂ ಅಲ್ಲ. ಆದ್ರೆ ಸುಮ್ಮ ಬಟ್ಟೆ ನೋಡಿ ನನಗೆ ಒಳಗೆ ಸಾಧು ಹತ್ತದ ಮಂದಿ. ನಾನು ಸಾಧು ಆಗ್ಬೇಕತ್ತ 3 ವರ್ಷ ಪ್ರಯತ್ನ ಮಾಡ್ದೆ, ಬ್ರಹ್ಮಚಾರಿ ಆಗ್ಬೇಕತ್ತ. ಕಡೆಗೆ ಬಿಡಲಿಲ್ಲ. ನಮ್ಮ ಮನೆಯವ್ರು ಹಿಡ್ಕೊಂಡು ಬಂದು ಕಟ್ಟಿದ್ರು ಕೊಳ್ಳಾಗ. ನಂದು ಹಂಗಾಗ್ಯದ ಪರಿಸ್ಥಿತಿ. ಭಾಳ ವಿಚಾರ ಮಾಡಿದ್ದೆ ನಾನು, ಸಾಧು ಆಗಿಬಿಡ್ಬೇಕು, ಏನು ತೊಗೊಂಡು ಏನು ಮಾಡೋದಂಥೇಳಿ. ಬಹುತೇಕ 3 ವರ್ಷ ದಿನ ಲಗ್ನವಲ್ಲ ಅಂತ ಕೂತ್ರ 4 ಜನ ನ್ಯಾಯ ಮಾಡಿ ನನಗೆ ತಂದು ಹೊಳ್ಳಿ ಲಗ್ನ ಮಾಡಿದ್ರು. ಅವ್ರು ಹೇಳಿದ್ರಪ್ಪ, ಇವಾಗ ಸಣ್ಣ ಅವಧಿ, ನಾಳೆ ದೊಡ್ಡವಾದ ಬಳಕ ವಯಸ್ಸಿಗೆ ಬಂದ ಬಳಕ ನಿನಗೆ ಮತ್ತು ಮುಂದೆ ಲಗ್ನ ಆಗ್ಬೇಕಂತ ಅನ್ನಿಸ್ತಂದ್ರೆ ಹೊಳ್ಳಿ ಲಗ್ನ ಆಗಕ್ಕೆ ಬರಂಗಿಲ್ಲ. ಬೇಕಂದ್ರೆ ಸಂಸಾರ ಮಾಡು, ಮಾಡಿದ ಬಳಕ ನೀ ಸಾಧು ಆಗ ನಡೀತದೆ. ಸಂಸಾರ ಮಾಡು, ಮಾಡಿದ ಬಳಕ ಸಾಧು ಆಗ. ನಾವು ಅಂದೇವು, ಅದನ್ನೂ ಕರೆಯೋದಂದೇವು. ಯಾಕೆ ದಿನನಿತ್ಯ ಅದನ್ನೇ ಬರಿತೇವೆ ಕೂತು. ನಾವೊಂದು ಪದ್ಯ ಬರೆದು ನಿಮಗೆ ಗುರುತಿದ್ದಿರ್ಬೇಕು. ಸಂಸಾರ ಮಾಡಿ ಸಾಧುರಾಯರ ಹೌದೌದನ್ನಬೇಕು, ಮಹಾತ್ಮರಿಗೆ ನಿಂದೆ ಆಡಿದರ ತಪ್ಪಲರದ ನರಕೋ, ಶರಣರಿಗೆ ನಿಂದೆ ಆಡಿದರ ತಪ್ಪಲರದ ನರಕು. ಇವೆಲ್ಲ ಬರಿತಿದ್ದೆ ನಾ ಮೊದಲ. ನಾ ತಿಳ್ಕೊಂಡೆ ಸಂಸಾರ ಮಾಡಿ ಸಾಧು ಆದವನೇ ನಿಜವಾದ ಸಾಧು ಅಂತ ನಾವೇ ಬರಿತೇವೆ. ಮತ್ತು ಅವರು ಹೇಳ್ಯಾರ ಅಂದ್ರೆ ಮಾಡ್ಕೊಂಡ್ಬಿಡ್ಬೇಕಂತ ಹಿಂಗೆ ಮನಸ್ಸು ಹೊಳದಾಗ ಅದನ್ನು ಮಾಡ್ಕೋಂಥ ಯೋಗ ಬತ್ತು. ಯಾಕೆ ಸಂಸಾರ ಮಾಡಬಾರ್ದತ್ತೇನು ಹಿಂಗೇನಿಲ್ಲ. ಸಂಸಾರ ಮಾಡಿನೂ ಸಾಧು ಆಗಕ್ಕೆ ಬರ್ತದ. ಸಾಧು ಆಗಬೇಕಾದ್ರೆ ಮೊದಲು ಸಾಧನೆ ಕಲಿಬೇಕು. ಸಾಧು ಆಗಬೇಕಾದ್ರೆ ಸಾಧನೆ ಕಲಿಬೇಕು. ಶಂಕರಾಚಾರ್ಯರಂತ ಆಗಿ ಹೋದ್ರೆ ನಿಮಗೆಲ್ಲ ಗೊತ್ತದ. ಶಂಕರಾಚಾರ್ಯರು ದೊಡ್ಡದೊಂದು ಗ್ರಂಥ ಬರೆದರು. ಜೀವನ, ಪ್ರಪಂಚ, ವ್ಯವಹಾರಿಕ ಎಲ್ಲ ಕೂಡಿ ಒಂದು ದೊಡ್ಡ ಗ್ರಂಥ ಬರೆದರು. ಬರೆದು ಅವರು ಗುರುಗಳು ಅಂತೇಳಿ ಒಯ್ದರು. ಅವರು ಗುರುಗಳ ಕೈಯಾಗ ಕೊಟ್ಟರು. ಗುರುಗಳ ಇದು ಗ್ರಂಥ ಬರೆದಿನಿ ನೋಡ್ರಿ ಅಂತ ಕೊಟ್ಟರು. ಕೊಟ್ಟ ಗುರುಗಳು ತೆಗೆದು ನೋಡಿದ್ರು. ಎಲ್ಲ ಇಡೀ ಪ್ರಪಂಚದ ಇತಿಹಾಸ ಏನೈತೆ ನೋಡು, ಜೀವನದೊಳಗೆ ಈ ಸಂಸಾರ ಗೊಂದಲ ಅದನ್ನೇ ಬರೆದಿಟ್ಟಿದ್ರು ಶಂಕರಾಚಾರ್ಯರು. ಅದನ್ನೇ ಬರೆದಿಟ್ಟಿದ್ರು. ಅವಾಗ ಅವರು ಗುರುಗಳು ಕೇಳ್ತಾರ, ಅಲ್ಲೋ ಶಂಕರಾಚಾರಿ, ನೀ ನೋಡಿದ್ರೆ ಬ್ರಹ್ಮಚಾರಿ ಅದೀಯಪ್ಪ, ಮತ್ತು ಸಂಸಾರದ ಗ್ರಂಥ ನಿನಗೆ ಹಂಗೆ ಬರೀಲಕ್ಕೆ ಬತ್ತು ಅಂತ ಕೇಳಿದ್ರು ಶಂಕರಾಚಾರ್ಯರಿಗೆ. ಅವ್ರ ಗುರುಗಳು ಕೇಳ್ತಾರೆ. ಅವಾಗ ಶಂಕರಾಚಾರ್ಯರು ಹೇಳಿದ್ರು, ಇಲ್ಲಪ್ಪ ನಾನು ನೋಡಿ ಬರೆದೀನಿ ಅಂದರು. ಅವಾಗ ಅವರು ಗುರುಗಳು ಹೇಳ್ತಾರೆ, ತಮ್ಮ ನೋಡಿ ಬರೆದ್ರೆ ಗೊತ್ತಾಗುವುದಿಲ್ಲ, ಅದನ್ನು ಅನುಭವಿಸಿ ಬರಿಬೇಕು. ಅದನ್ನು ಅನುಭವಿಸಿ ಬರಿಬೇಕು. ಮತ್ತೆ ಹಂಗ್ಯಪ್ಪ ಈಗ ಅಂತ ಕೇಳ್ದ. ಏನಿಲ್ಲ, ನೀನು ಹೋಗು, ಅದನ್ನು ಪರಿಪೂರ್ಣ ನೀನು ಅನುಭವಿಸಿ ಅದನ್ನು
ನೀನು ಜೀವನದಲ್ಲಿ ಅದನ್ನು ಅರಿತು ಬೆರಿತು ನುರಿತು ಅದನ್ನು ಜೀವನದಲ್ಲಿ ನೀನು ಉಂಡು ಮತ್ತೊಮ್ಮೆ ಈ ಗ್ರಂಥ ಹೊಳ್ಳಿ ಲೇಖನ ಮಾಡ್ಕೊಂಡು ಬಾ ಅಂದರು. ಆಯಿತು ಅಂತೇಳಿ ಹೋದರು. ಶಂಕರಾಚಾರ್ಯರು ದೊಡ್ಡ ವಿದ್ವಾಂಸರು, ಬಹುತೇಕ ಅವರು ವೈರಾಗ್ಯಶಾಲಿ. ಏನು ಮಾಡಿದ್ರು? ಗುರುಗಳು ಹೇಳ್ಯಾರ, ಸಂಸಾರ ಮಾಡದವನಿಗೆ ಸಂಸಾರ ದಾರಿ ಸಿಗೋದು ಕಠಿಣದ, ಮತ್ತು ನೀನು ಸಂಸಾರ ಮಾಡ್ದವಲ್ಲ, ನೀನು ಗ್ರಂಥ ಬರೆದಿ ಅಂದ್ರೆ ಇದು ಹೆಂಗೆ ನಿನಗೆ ಗುರುತಾಯಿತು? ಮಂದಿ ನೋಡಿ ಬರೆಯೋದಲ್ಲಪ್ಪ, ಇದನ್ನು ಅನುಭವಿಸಿ ಬರಿ ಅಂದಾರಂದ್ರೆ ನಾ ಹೆಂಗೆ ಮಾಡಬೇಕಂತೇಳಿ ತಿಳ್ಕೊಂಡು ಶಂಕರಾಚಾರ್ಯರು ಬಂದು ತಮ್ಮ ದೇಹ ಒತ್ತಟಿ ಇಟ್ಟು ಆ ದೇಹಕ್ಕೆ ಒಬ್ಬರಿಗೆ ಕಾವಲುಕ್ಕಿಟ್ಟು ತಮ್ಮ ಒಳಗಿರುವಂಥ ಜೀವಾತ್ಮ ಮತ್ತೊಬ್ಬರ ಹೃದಯದೊಳಗೆ ಸೇರಿಸಿ 6 ತಿಂಗಳ ದಿನ ಸಂಸಾರ ಮಾಡಿ ಬಂದು ಮತ್ತೆ ಗ್ರಂಥ ಬರೆದ್ರಂಥ ಶಂಕರಾಚಾರ್ಯರು. ಗ್ರಂಥ ಬರೆದ್ರು. ಅವಾಗ ಗುರುಗಳು ಅಂತೇಳಿ ಒಯ್ದರು. ನೋಡ್ರಿ ಅಂದರು, ತಥಾಸ್ತು ಮಗನ ಒಳ್ಳೇದಾಗಲಿ. ಇವಾಗ ಮುಡುತ್ತು ನೋಡಂದರು. ಯಾಕೆ ಹೇಳಿದ್ರಿ? ಸಂಸಾರ ಮಾಡಿ ಸಾಧು ಆಗಕ್ಕೂ ಬರುತ್ತದ. ಕೆಲವೊಬ್ರು ಹೆಂಡ್ರ ಮಕ್ಕಳು ಸಾಕತ್ತೇಳಿ ಸಾಧು ಆಗೋದು ಅದು ಅಲ್ಲ. ಸಾಧನೆ ಮಾಡಿ ನಾವು ಸಾಧು ಆಗಬೇಕಾದ್ರೆ ಹಿಂದೆ ಯಾರಿಗೂ ಕೂಡ ನಮ್ಮಿಂದ ತೊಂದರೆ ಇರಬಾರ್ದು, ಕಷ್ಟ ಕಾರ್ಪಣ್ಯಗಳಿರಬಾರ್ದು. ಹಂಗೆ ಸಾಧು ಆಗಬೇಕು. ಅಪ್ಪಗಳು ಎಲ್ಲ ಅದಾರ ಅಂದ್ರೆ ಅವ್ರಿಗೆ ನಾ ಏನು ಹೇಳಿದೆ, ಅವ್ರ ಸಂಬಂಧ ಬಂದದಿದೆ ವಿಷಯ. ಸಾಧು ಆಗಬೇಕಾದ್ರೆ, ಶರಣರಾಗಬೇಕಾದ್ರೆ, ಮಹಾತ್ಮರಾಗಬೇಕಾದ್ರೆ, ಸಂತರಾಗಬೇಕಾದ್ರೆ ಇದನ್ನೆಲ್ಲ ಜೀವನದಲ್ಲಿ ಸಹಿಸ್ಕೋಬೇಕು. ನೀವು ಬೈದ್ರೆ ಬೈಸ್ಕೋಬೇಕು, ಅಂದ್ರೆ ಅನಿಸ್ಕೋಬೇಕು. ಏನೋ ಪ್ರಭುದೇವ್ರ ಕಾರ್ಯಕ್ರಮ ಹುಡ್ಯಾನ, ಬಂದವ್ರಿಗೆ ನೀರೇ ಕೊಡಲ್ಲ ಅಂತ ಹಿಂಗೂ ಮಾತಾಡೋರು ಇರ್ತಾರ. ಬಂದವ್ರು ಪ್ರಸಾದನೆ ಹಾಕಲ್ಲ ಏನಂತ ಮಾತಾಡ್ತಾರ. ಬಂದವ್ರಿಗೆ ಬಾ ಅಂತ ಕರೆಯಲ್ಲ ಏನಂತ ಹಿಂಗೂ ಮಾತಾಡೋರು ಇರ್ತಾರೆ. ಅವೆಲ್ಲ ನುಂಗಬೇಕಾಗ್ತದೆ. ಅವೆಲ್ಲ ನುಂಗಿದ್ರೆ ಶರಣರಾಗಕ್ಕೆ ಬರ್ತದೆ. ಸಿದ್ಧಾರೂಢರಂತ ಆಗಿ ಹೋದ್ರೆ ನಿಮಗೆಲ್ಲ ಗೊತ್ತದ. ಈಚೆ ಕಡೆ ಪೂಜ್ಯರು ಅದಾರಲ್ಲ, ಭೀಮಾಶಂಕರ ಮಹಾರಾಜರು, ಅವ್ರು ಅದೇ ಸಂಪ್ರದಾಯದವ್ರು ಅದಾರ, ಆರೂಢ ಸಂಪ್ರದಾಯದವರು. ಸಿದ್ಧಾರೂಢರು ಒಮ್ಮ ಆಟ ಪಲ್ಲಕ್ಕೆ ಮೆರವಣಿಗೆ ನಡೀತಂತ. ಸಿದ್ಧಾರೂಢರದು ಲಕ್ಷ ಗಟ್ಟಲೆ ಜನ ಕೂಡಿತ್ತು. ಲಕ್ಷ ಗಟ್ಟಲೆ ಜನ ಕೂಡ್ಯಾದ. ಆಟ ಪಲ್ಲಕ್ಕಿಯಾಗ ಸಿದ್ಧಾರೂಢರು ಮೆರವಣಿಗೆ ನಡೆದದ. ಎಲ್ಲ ಭಕ್ತರು ಹೂ ಹಾರಿಸಕತ್ತಾರ, ಹಣ್ಣು ಹಾರಿಸಕತ್ತಾರ, ಕಾರಿಕ ಹಾರಿಸಲ್ಕತ್ತಾರ. ಒಬ್ಬ ಆಗಿ ಬರಲಾರ್ದಂಥ ನೀಚ ಮನುಷ್ಯ ತನ್ನ ಕಾಲಾಗಿನ ಚಪ್ಪಲ್ ತಗೊಂಡು ಹಾರಿಸದನಂತ. ಯಾರಿಗೆ? ಸಿದ್ಧಾರೂಢರಿಗೆ. ಪಲ್ಲಕ್ಕೆ ಮೆರವಣಿಗೆ ನಡೆದದ. ಎಲ್ಲರೂ ಹೂ ಹಾರಿಸಕತ್ತಾರ, ಬಾಳಿಕಾಯಿ ಹಾರಿಸಲಕತ್ತಾರ, ಕಾರಿಕ ಹಾರಿಸಕತ್ತಾರ. ಅವ್ರ ಮ್ಯಾಲಿನ ದ್ವೇಷಕ್ಕಾಗಿ ಒಬ್ಬವ ತನ್ನ ಕಾಲಾಗಿನ ಚಪ್ಪಲ್ ಹಾರಿಸದನಂತ. ಅವಾಗ ಸಿದ್ಧಾರೂಢರು ಹಿಂಗೆ ಹಾರಿಸೋದಕ್ಕೆ ಬತ್ತು. ಅವನು ಸಿದ್ಧಾರೂಢರ ಬಲಿ ಬತ್ತು ಬರೋದಕ್ಕೆ ಅದನ್ನು ತೊಗೊಂಡು ಹಂಗೆ ಮಗಲಾಗಿ ಇಟ್ಕೊಂಡು ಮುಚ್ಕೊಂಡು ಬಿಟ್ಟರು. ಯಾಕೆ? ಅಕಸ್ಮಾತ್ ಯಾರ್ಯಾರು ನೋಡಿದ್ರು ಅಂದ್ರೆ ಅವನಿಗೆ ಹೊಡಿತಾರಂತೇಳಿ ಮುಚ್ಕೊಂಡ್ರು. ಮಗಲಾಗಿ ಸಿದ್ಧಾರೂಢರ ಭಕ್ತರು ಒಬ್ರು ಇದ್ದರು. ಅವಾಗ ಇವರು ನೋಡಿ, ಆಲಾ ಸುಳಿ ಮಗ, ನಾವೆಲ್ಲ ಹೂವು ಕಾರಿಕ ಹಣ್ಣು ಹಾರ್ಸಕತ್ತೀವಿ, ಇವ ನಮ್ಮ ಅಪ್ಪಗಳಿಗೆ ತನ್ನ ಕಾಲಾಗಿನ ಚಪ್ಪಲ್ ಹಾರಿಸ್ಯಾನ ಅಂತೇಳಿ ತಿಳ್ಕೊಂಡು ಅವನಿಗೆ ಹೊಡಿಬೇಕಂತೇಳಿ ಹೋದಾಗ ಸಿದ್ಧಾರೂಢರು ಅಂದ್ರೆ ತಮ್ಮ ಅವನಿಗೆ ಯಾಕೆ ಹೊಡಿತೀಲಿ ಬಾ ಅಂದ್ರತ್ತ. ಯಾರಿಗೆ? ಅವನು ತಮ್ಮ ಕಾಸು ಭಕ್ತ ಶಿಷ್ಮಗನಿ. ಅವಾಗ ಬಂದತ್ತ. ಯಾಕೆಪ್ಪ ಅಂದತ್ತ. ಅವನು ಯಾಕೆ ಹೊಡಿತೇವ ಮಗನ ನೀ? ಇಲ್ಲಪ್ಪ, ಇಲ್ಲಿ ಭಕ್ತರು ಲಕ್ಷಾನುಗಟ್ಟಲೆ ಜನ ಹೂವು ಕಾರಿಕ ಹಾರಿಸಲ್ಕತ್ತಾರ. ಅವ ಸುಮಾರು ಮಗ ತನ್ನ ಕಾಲಾಗಿನ ಚಪ್ಪಲ್ ಹಾರಿಸ್ಯಾನ, ಅವನಿಗೆ ಯಾಕೆ ಬಿಡ್ತೀವಿ ಹೊಡಿತೀನಿ ಅಂದತ್ತ. ಅವಾಗ ಸಿದ್ಧಾರೂಢರು ಅಂದ್ರತ್ತ, ಅವನಿಗೆ ಯಾಕೆ ಹೊಡಿತೇವ ಹುಚ್ಚು ಸುಳೆ ಮಗನ? ನೀವೆಲ್ಲ ಹೂವು ಕಾರಿಕ ಹಣ್ಣು ಹಾರಿಸಿರಿ, ನೀವು ಎಲ್ಲ ಹಾರಿಸಿದ್ದು ಅದು ನೆದರಾಗಿರ್ಬೇಕಂತೇಳಿ ಅವ ನೆದರ್ ತೆಗೆಯ ಸಂಬಂಧ ತನ್ನ ಕಾಲಾಗಿನ ಚಪ್ಪಲ್ ಹಾರಿಸ್ಯಾನ. ಈ ಭಾವ ಬಂದಿತ್ತೇನ್ರಿ ನಮಗೆ? ಬರೇ ಮಗಲ ನೋಡಿ ಸರಿ ಅಂದ್ರೆ ಕೇಸ ಕಾನೂನು ಆಗ್ಯಾವ ಎಟ್ಟು. ಅವ ಲಕ್ಷ ಮಂದಿಯಾಗ ಮೆರವಣಿಗೆ ನಡೆದದ. ಅಪ್ಪಗಳಿಗೆ ತನ್ನ ಕಾಲಾನ ಒಗದಾಗ ನಾನು ನೆದರ್ ತೆಗದಾನಂತ ಹೇಳಿದ್ರತ್ತ ಸಿದ್ಧಾರೂಢರು. ಅವಾಗ ಅವ ಯಾನು ಮಗಲಾಗಿದ್ನಲ್ಲ ಶಿಷ್ಯ, ಅವನಿಗೆ ನೀ ಹೊಡಿಲಿಕ್ಕೆ ಹೋಗಬೇಡ, ಒಗದವನಿಗೆ ನೀ ಏನು ಹೊಡಿಬೇಡ, ಅವ ಒಗದಿದ್ದು ಚಪ್ಪಲ್ ಕೊಡ್ತೀನಿ, ನಿನ್ನ ಬಲಿ ತಗೋ. ಯಪ್ಪ ಇದೇನು ಮಾಡಿ ಅಂದ. ತೊಗೊಂಡು ಒಯ್ದು ನೀನು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಂದ. ಅದೇ
ಸಿದ್ಧಾರೂಢರು ಕೊಟ್ಟು ಚಪ್ಪಲ್ ತೊಗೊಂಡು ಒಯ್ದು ಜಗಲಿ ಮ್ಯಾಲಿಟ್ಟು ಪೂಜೆ ಮಾಡ್ಯಾನ. ಅವನು ಇವತ್ತಿನ ಮಿತಿಗೆ 63 ಚಪ್ಪಲ್ ಫ್ಯಾಕ್ಟ್ರಿ ಆಗ್ಯಾವತ್ತು ನೋಡಿ ತೊಗೊಂಡು ಅದ 63. ಬಹುತೇಕ ಏನೋ ಬೆಂಗಳೂರಾಗ ಅವನ ಮನೆ ಅದತ್ತ 10 ಕೋಟಿ ಮನೆ ಕಟ್ಟ್ಯಾನ. ಅವನ ಮಕ್ಕಳು ಮೊಮ್ಮಕ್ಕಳು ಇನ್ನೂ ಅದಾರ. ಆ ಮನೆ ಐತೆ ಅಲ್ಲಿ. ಬಹುತೇಕ ಜಗಲಿ ಒಂದು 4 ಲಕ್ಷದ ಕಟ್ಟ್ಯಾನ. ಅಂಥ ಟೈಲ್ಸ್ ಪರಿಸಿ ಹಚ್ಚಾನ. ಅಲ್ಲೇನು ಯಾವ ಜಗಲಿ ಮ್ಯಾಲ ಯಾವ ದೇವ್ರ ಮೂರ್ತಿ ಇಲ್ಲ, ಯಾವ ಕಲ್ಲಿನ ಮೂರ್ತಿ ಇಲ್ಲ, ಕಂಚಿನ ಮೂರ್ತಿ ಇಲ್ಲ, ಮತ್ತೊಂದಿಲ್ಲ ಮುಗಿದೊಂದಿಲ್ಲ. ಸಿದ್ಧಾರೂಢರು ಕೊಟ್ಟು ಚಪ್ಪಲಿಟ್ಟು ಪೂಜೆ ಮಾಡ್ತಾನ. ಅವನು 63 ಫ್ಯಾಕ್ಟ್ರಿ ಹಾಕೋತಾವ. ಕಾರಣ ಏನ್ರಿ? ಶರಣರಾಗಬೇಕಾದರೆ, ಮಹಾತ್ಮರಾಗಬೇಕಾದರೆ, ಸಂತರಾಗಬೇಕಾದ್ರೆ ಇವೆಲ್ಲ ಯಾರು ಸಹಿಸ್ಕೊಂಡಾರ ಅವರು ದೇವರಾಗ್ಯಾರ. ಯಾರು ಸಹಿಸ್ಕೊಂಡಿಲ್ಲ ಅವು ದೆವ್ವಾಗಿ ಕೂತಾವ. ಎಷ್ಟು ಮಜಾ ಅದ, ಎಷ್ಟು ಮಜಾ ಅದ. ತಿಳ್ಕೋಬೇಕು, ಕಲಿಬೇಕು, ಅದನ್ನು ಅರಿಬೇಕು, ಜೀವನದಲ್ಲಿ ಬೆರಿಬೇಕು. ಕೂಡ್ರಿ ತಾಯಿ, ಅಲ್ಲೇ ಕೂಡ್ರಿ. ಯಾಕಿದು ಹೇಳಕತ್ತೇವಂದ್ರೆ ಜೀವನದಲ್ಲಿ ನಾವು ಯಾವಾಗ ನಂಬದ ನಾವು ಅರಿಯೋದಿಲ್ಲವೋ ಜೀವನದಲ್ಲಿ ನಾವು ಅಲ್ಲಿವರೆಗೆ ಸುದ್ದಾಗಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದು ದಿವಸ ಅಪ್ಪನ ಜಾತ್ರೆಗೆ ಬಂದೀರಿ. ಕೊನೆ ದಿವಸದ ಪ್ರವಚನದ ಸಮಯನೂ ಭಾಳಿಲ್ಲ. ಮತ್ತು ನಾವು ಪ್ರವಚನ ಬಿಟ್ಟು ಕೂಡಲೇ ಭಜನಾ ನಡೆಯೋದದ ಇದೇ ವೇದಿಕೆ ಮೇಲೆ. ನನಗೂ ಭಜನಾ ಕೇಳಿದ್ರೆ ಇವರು ಸಂಜೆ ಮಡಿಗೆ ನಿನ್ನೆ ನಾವೊಂದೇವು ನಾಳೆನೇ ದಿವಸ ಹಗಲತ್ತ 10ನೇ ತಾಲೂಕು ಬಾಳಿಗೇರಿ ನಮ್ಮ ಡೊಳ್ಳಿನ ಹಾಡು ಅದಾವ. ನಾವು ಹೋಗಿ 2 ತಾಸು ಮನ್ಕೊಂಡು 4ಕ್ಕೆ ಮತ್ತೆ ಗಾಡಿ ಬಿಡಬೇಕಾಗ್ತದೆ. ನಾನು ಭಜನಕ್ಕಾಗಂಗಿಲ್ಲ. ಬೇಕಂದ್ರೆ ಇನ್ನೊಂದು ತಾಸು ಪುರಾಣ ಹೆಚ್ಚಿ ಪ್ರವಚನ ಹೆಚ್ಚಿಗೆ ಹೇಳಿ ಹೋಗ್ತೀನಂತ ಅಪ್ಪಗಳಿಗೆ ಮಾತು ಕೊಟ್ಟಿನ. ಈಗ